ಬೆಂಗಳೂರಿನ ಬೆನ್ನಿಪೇಟೆಯಲ್ಲಿ ಬೃಹತ್ ಗೋಡೆಗೆ ಕುಸಿದು ಬಿದ್ದಿದೆ. 80 ಮೀಟರ್ನಷ್ಟು ಉದ್ದ ಗೋಡೆ ಕುಸಿದು ಬಿದ್ದಿದೆ. ಸರಿಸುಮಾರು 6 ಅಡಿ ಎತ್ತರವಿರುವಂತಹ ಗೋಡೆ ಇದು. ಬೆನ್ನಿಪೇಟೆ ರಸ್ತೆಯಲ್ಲಿರುವಂತಹ ಮೈದಾನದ ಗೋಡೆ ಇದು. ನಿನ್ನೆ ಸಂಜೆ 7 ಗಂಟೆ ಸರಿಸುಮಾರಿಗೆ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಅಲ್ಲಿ ಯಾರೂ ಇಲ್ಲದಿದ್ದರಿಂದಾಗಿ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಬೆಂಗಳೂರಿನ ಬೆನ್ನಿಪೇಟೆಯಲ್ಲಿ ಬೃಹತ್ ಗೋಡೆಗೆ ನೆಲಕ್ಕುರುಳಿದೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ. ಆ ಭಾಗದಲ್ಲೂ ಕೂಡ ಸಾಕಷ್ಟು ಜನ ರಸ್ತೆ ಪಕ್ಕದಲ್ಲೇ ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೃಷ್ಟವಶಾತ್ ಮಳೆ ಬಂದಿರೋದ್ರಿಂದಾಗಿ, ಮಳೆ ಹೆಚ್ಚಿನ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದ್ರಿಂದಾಗಿ ಯಾರು ಕೂಡ ಅಲ್ಲಿ ಓಡಾಡಿರಲಿಲ್ಲ. ಇಲ್ಲಾಂದ್ರೆ ಸಾಮಾನ್ಯವಾಗಿ ನೋಡೋದಾದ್ರೆ ಆ ಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಜನಸಾಮಾನ್ಯರು. ಆ ಸಂದರ್ಭದಲ್ಲಿ ಏನಾದರೂ ಕುಸಿದಿದ್ರೆ ಏನಾಗ್ತಿತ್ತು, ಇದಕ್ಕೆಲ್ಲ ಯಾರು ಕಾರಣರಾಗ್ತಿದ್ರು ಅಂತ. ಸರಿಸುಮಾರು 6 ರಿಂದ 8 ಅಡಿ ಎತ್ತರ ಇರುವಂತಹ ಗೋಡೆ ಇದು. ನೆನೆ ದೊಡ್ಡ ಮಟ್ಟದಲ್ಲಿ ಮಳೆ ಬೇರೆ, ಜೊತೆಗೆ ಗಾಳಿ ಕೂಡ ಇತ್ತು. ರಸ್ತೆಗೆ ಅಡ್ಡಲಾಗಿ ಗೋಡೆ ಕುಸಿದು ಬಿದ್ದಿದೆ. 80 ಮೀಟರ್ನಷ್ಟುದ್ದ, ಅಷ್ಟುದ್ದಕ್ಕೂ ಕೂಡ ಏಕಾಏಕಿ ಗೋಡೆ ಕುಸಿದು ಬಿದ್ದಿದೆ. 6 ಅಡಿ ಎತ್ತರ ಇರುವಂತಹ ಗೋಡೆ ಇದು. ಬೆನ್ನಿಪೇಟೆ ರಸ್ತೆಯಲ್ಲಿ ಮೈದಾನದ ಗೋಡೆ ಕುಸಿದು ಬಿದ್ದಿದೆ. ಅವುಗಳನ್ನು ಸದ್ಯಕ್ಕೆ ಪಕ್ಕಕ್ಕೆ ಸರಿಸಲಾಗಿದೆ. ವಾಹನ ಸವಾರಿಗೆ ತೊಂದರೆಯಾಗದಂತೆ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ. ವರುಣಾರ್ ಭಟಕ್ಕೆ ಧರೆಗುರುಳಿದೆ ಬೃಹತ್ ಮರದ ಕೊಂಬೆ. ಓಕುಳಿಪುರಂ ಬಳಿಯ ರಾಮಚಂದ್ರಾಪುರದ 2ನೇ ಮುಖ್ಯ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಮರದ ಕೊಂಬೆ ತೆರವಿಗೆ ಇನ್ನೂ ಬಾರದ ಪಾಲಿಕೆ ಅಧಿಕಾರಿಗಳು. ನಿನ್ನೆ ಸಂಜೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಜಿಬಿಎಸ್ ಸಿಬ್ಬಂದಿಗಳು ಕ್ಯಾರೆ ಅಂತ ಇಲ್ಲ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 1-2 ಭಾಗದಲ್ಲ, ಬೆಂಗಳೂರಿನ ಹಲವು ಭಾಗಗಳಲ್ಲಿ ಇದೇ ಪರಿಸ್ಥಿತಿ. ಜಿಬಿಎ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪಗಳನ್ನು ಹಾಕ್ತಿದ್ದಾರೆ. ಕೆಲವು ಕಡೆ ಜಿಬಿಎ ಅಧಿಕಾರಿಗಳು ದುಡ್ಡು ಕೇಳ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂತು. ಒಂದು ಮರ ತೆರವು ಮಾಡಬೇಕಂದ್ರೆ 2,000 ರೂಪಾಯಿ, 2ರಿಂದ 5,000 ರೂಪಾಯಿ ಕೊಡಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ತಿಳಿದು ಬರ್ತಾ ಇಲ್ಲ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ತಂತ್ರಗಳಾಗ್ತಾ ಇಲ್ವಾ? ಸಿಎಂ ಖಡಕ್ ಸೂಚನೆಗಳನ್ನ ಕೊಡ್ತಿಲ್ವಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ ಸ್ಥಳದಿಂದ. ಲಕ್ಷ್ಮೀ ನರಸಿಂಹ, ಓಕುಳಿಪುರಂ ಬಳಿಯ ರಾಮಚಂದ್ರಾಪುರದ 2ನೇ ಮುಖ್ಯ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಮರ ಎಷ್ಟು ದೊಡ್ಡದಿದೆ, ಅಲ್ಲಿ ಯಾಕೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ, ಏನ್ ಸಮಸ್ಯೆಗಳಾಗ್ತಾ ಇದೆ ಅಲ್ಲಿನ ಜನರಿಗೆ? ಬೆಂಗಳೂರಿನ ಓಕುಳಿಪುರಂ ಬಳಿಯ ರಾಮಚಂದ್ರಾಪುರ 2ನೇ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಬೃಹತ್ ಮರದ ರೆಂಬೆ ಕೊಂಬೆಗಳು ನೆಲಕ್ಕೆ ಉರುಳುತ್ತೆ. ಬಟ್ ಆದರೆ ಘಟನೆ ಸಂಭವಿಸಿ ಇಷ್ಟೊತ್ತಾದರೂ ಕೂಡ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಇನ್ನೂ ಕೂಡ ಸ್ಥಳಕ್ಕೆ ಧಾವಿಸಿ ಆ ಮರದ ರೆಂಬೆ ಕೊಂಬೆಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ 2ನೇ ಮುಖ್ಯ ರಸ್ತೆ ಬಂದ್ ಆಗಿದೆ. ಸ್ಥಳೀಯರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ. ಕೂಡಲೇ ಬಂದು ಮರದ ರೆಂಬೆ ಕೊಂಬೆಗಳನ್ನ ತೆರವು ಮಾಡಿ, ಈಗಾಗಲೇ ರಸ್ತೆ ಬಂದ್ ಆಗಿದೆ. ಪಾದಚಾರಿಗಳು ತೊಂದರೆ ಆಗ್ತಾ ಇದೆ, ವಾಹನ ಸವಾರಿ ಕೂಡ ತೊಂದರೆ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮರ ಬಿದ್ದಿದೆ, ಅವಾಂತರ ಆಗಿದೆ. ಸದ್ಯಕ್ಕಂತೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಬಟ್ ಆದರೆ ಕೂಡಲೇ ಬಂದು ಅಧಿಕಾರಿಗಳಿಂದ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ರಾಮಚಂದ್ರಾಪುರಂನ ಹಲವಾರು ಭಾಗಗಳು ಇದೇ ರೀತಿಯಾಗಿ ಮರಗಳು ಧರೆಗೆ ಉಳಿತಕ್ಕಂಥ ಕಂಡು ಬರ್ತಾ ಇದೆ. ಇನ್ನು ಇಷ್ಟೊತ್ತಾಗಿದೆ ಘಟನೆ ಸಂಭವಿಸಿ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಇಷ್ಟೊಂದೆಲ್ಲ ಸಂಕಷ್ಟ ಆಗ್ತಾ ಇದೆ, ಪರದಾಟ ಆಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಯಾಕೆ ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ? ಒಂದು ಪ್ರಮುಖ ರಸ್ತೆಯೇ ಬಂದ್ ಆಗಿದೆ. ಇಷ್ಟೊತ್ತಾದರೂ ಕೂಡ ಯಾಕೆ ಅವರು ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ? ವಿಳಂಬ ಧೋರಣೆ ಯಾಕೆ ನೋಡ್ತಾ ಇದ್ದಾರೆ? ಸುತ್ತಮುತ್ತ ಇರತಕ್ಕಂಥ ವಿದ್ಯುತ್ ತಂತಿಗಳು ಕೂಡ ಹಾನಿಯಾಗಿದೆ. ಸುತ್ತಮುತ್ತ ಇರತಕ್ಕಂಥ ಅನೇಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೀಗಾಗಿ ಸ್ಥಳೀಯರ ಪರದಾಟ ಮುಂದುವರಿತಾ ಇದೆ. ಇನ್ನು ಎಷ್ಟೊತ್ತು ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಷ್ಟೊತ್ತಾಯಿತು, ನೆನೆ ಸಂಜೆ 5 ಗಂಟೆಗೆ ಆದರೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದ್ರು ಕೂಡ ಯಾಕೆ ಸ್ಥಳಕ್ಕೆ ಧಾವಿಸಿ ಸ್ಥಳೀಯರ ಸಂಕಷ್ಟವನ್ನ ಸರಿಪಡ್ತಕ್ಕಂಥ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮೇಡಮ್, ಘಟನೆ ಸಂಭವಿಸಿ ಎಷ್ಟೊತ್ತಾಯಿತು, ಇನ್ನೂ ಯಾರು ಬರಲಿಲ್ಲಲ್ಲ? ಅದೇ ಗೊತ್ತಿಲ್ಲ ಅಂತಾರಲ್ಲ ಅವ್ರಿಗೆ. ನಾವು ಆ ಕಡೆ ಇರೋದು ನೋಡ, ಆ ಕಡೆ ಇರೋದು. ಸಾಯಂಕಾಲ ಆಗಿರ್ಬೋದು. ಎಲ್ಲ ಲೂಸ್. ನನ್ನ ಮಕ್ಕಳು ಇಲ್ಲಿರೋದು ಸರಿ ಇಲ್ಲ ಮೆಂಟ್ಲಿ ನನ್ನ ಮಕ್ಕಳು. ಒಂದು ಫೋನ್ ಮಾಡ್ಬೋದಲ್ಲ, ಒಂದು ಫೋನ್ ಮಾಡ್ಬೇಕು. ಎಲ್ಲ ಫೋನ್ ಇಟ್ಕೊಂಡು ಲೌಡಾದಾರ ತಿರುಗ್ತಾರೆ ಎಲ್ಲ. ಇದು ಬಿಜೆಪಿಯಲ್ಲಿ ಇದಿಷ್ಟು ಸ್ಥಳೀಯರು ಇರ್ತಕ್ಕಂಥ ಮಾಹಿತಿಗಳು. ಇಷ್ಟೊಂದು ಅವಾಂತರ ಆದರೂ ಕೂಡ ಯಾರು ಇದನ್ನ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ತೀವ್ರ ಮಟ್ಟದಲ್ಲಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಶಕುಂತಲಾ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.